ತಂದಿದ್ದ ನೀರೆಲ್ಲ ಖಾಲಿ ಆಗೋಯ್ತು. ಇವಾಗ ನೀರು ಸಿಗಲ್ಲ ಇಲ್ಲಿ. ನಾವು ದಬ್ಗುಳಿಗೆ ಹೋದ್ರೇನೆ ನೀರು ಸಿಗೋದು, ಇವಾಗ ಇನ್ನೆಲ್ಲೋ ಸಿಗಲ್ಲ ಸ್ನೇಹಿತರೆ. ನಾವು ಮುಂಚೆ ಮುತ್ತತ್ತಿ ರೋಡಿಂದ ಹೋಗ್ತಾ ಇದ್ವಿ, ಇವಾಗ ಅಲ್ಲಿ ಬಿಡ್ತಲ್ಲ, ಅದಕ್ಕೇನೆ ದಬ್ಗುಳಿ ರೂಟ್ನ ನಾವು ಚೂಸ್ ಮಾಡ್ಕೊಂಡಿದ್ದೀವಿ. ಅದು ಇದೇ ಥರ ಟಫ್ ಆಗೇ ಇತ್ತು, ಆದರೆ ಇದು ಇನ್ನೂ ಹೆವಿ ಟಫ್ ಆಗಿದೆ. ವರ್ಷ ವರ್ಷ ಪಾದಯಾತ್ರೆ ಬರ್ತಾ ಇರ್ರಿ, ಇದೇ ತರ ಸಪೋರ್ಟ್ ಮಾಡಿ ಅವ್ನ ವಿಡಿಯೋಗೂ. ಸ್ನೇಹಿತರೆ, ಇಲ್ಲಿ ಇವಾಗ ತಮಿಳ್ನಾಡು ಬಾರ್ಡ್ರು ಸ್ಟಾರ್ಟ್ ಆಯ್ತು, ಕರ್ನಾಟಕ ಎಂಡ್ ಆಯ್ತು. ನೋಡಿ ಬೋರ್ಡ್ ಕಾಣ್ತಾ ಇದೆ, ಇಲ್ಲಿಗೆ ಲಾಸ್ಟು ಕರ್ನಾಟಕ ಬಾರ್ಡ್ರು. ಇನ್ನೇನಿದ್ರು ತಮಿಳ್ನಾಡು. ಆದ್ರೂ ಕನ್ನಡದವರೇ ಜಾಸ್ತಿ ಈ ದೇವಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ವಾಸವಾಗಿರೋರು ತುಂಬಾ ಜನ ಕನ್ನಡದವರೇ ಇರೋದು. ಇಲ್ಲಿ ಬಸಪ್ಪನ ದೇವಸ್ಥಾನ ಇದೆ ಇವಾಗ ಒಂದು, ಬನ್ನಿ ನೋಡೋಣ. ಸ್ನೇಹಿತರೆ, ದಬ್ಗುಳಿಗೆ ಹೋಗೋವರೆಗೂ ಕುಡಿಯೋದಕ್ಕೆ ನೀರ್ ಸಿಗಲ್ಲ ಅಂತ ಅನ್ಕೊಂಡಿದ್ವಿ, ಆದ್ರೆ ನಮ್ಮ ಅದೃಷ್ಟಕ್ಕೆ ನೀರ್ ಸಿಕ್ಕಿದೆ. ಕುಡಿಯೋಣ ಬನ್ನಿ. ಇದೇ ನೋಡಿ ಬಸಪ್ಪನ ದೇವಸ್ಥಾನ. ಮೇಲೇನಿದೆ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಇದೇ ಬಸಪ್ಪನ ದೇವಸ್ಥಾನ. ದೇವಸ್ಥಾನ ಮುಚ್ಚಿದೆ, ಕುಂತ್ಕೊಳ್ಳೋದಕ್ಕೆ ಜಾಗ, ಕುಡಿಯೋದಕ್ಕೆ ನೀರು ಎಲ್ಲ ಇದೆ ಇಲ್ಲಿ. ಆದ್ರೆ ಯಾರು ಇಲ್ಲ. ಯಾರು ಇಲ್ದಿರೋ ಟೈಮಲ್ಲಿ ಈ ಕಾಡಲ್ಲೆಲ್ಲ ತುಂಬಾ ಹೊತ್ತು ಇರಬಾರ್ದು, ಯಾಕಂದ್ರೆ ಯಾವಾಗ ಬೇಕಾದ್ರೂ ಪ್ರಾಣಿಗಳು ಬಂದ್ಬಿಡ್ಬೋದು. ಗುಂಪಾಗಿದ್ರೆ ಏನೂ ಆಗಲ್ಲ, ಒಬ್ಬೊಬ್ರೆ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಒಂದು ಟೀಮ್ ಜೊತೆನೆ ನಾವು ಬೇಗ ಹೊರಟ್ಬಿಡೋಣ. ಬನ್ನಿ ಸ್ನೇಹಿತರೆ. ಮುಂದಿನ ವಿಷಯ ಪಾರ್ಟ್ 3 ಅಲ್ಲಿ ಹೇಳ್ತೀನಿ. ಇದೇ ತರ ವಿಡಿಯೋಗಳಿಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.